ಪ್ರತಿದಿನ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವು ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಆ ರೀತಿ ಇದೆ. ರೈತರ ಆರೋಪ ಏನಿದೆ ಅಂದರೆ ಕೆಲವು ಪಕ್ಕದ ಹಳ್ಳಿಗೆ ಹೆಚ್ಚು ಹಣ ಬಂದಿದೆ, ಪಕ್ಕದಲ್ಲಿ ನಮಗೆ ಹಣ ಬಂದಿಲ್ಲ ಅಂತ. ಸೊ ಈಗಾಗಲೇ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇನ್ಶೂರೆನ್ಸ್ ಕಂಪ್ನಿಯವ್ರದಾಗ ಮೊನ್ನೆ ಚರ್ಚೆ ಮಾಡಿದ್ದೀವಿ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತದೆ. ಸರ್, ಈಗ ಎಸ್ ಟಿ ನಿಗಮದ ಅಧಿಕಾರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಸಚಿವ ನಾಗೇಂದ್ರರನ್ನು ವಜಾಗೊಳಿಸಬೇಕು ಅಂತ ವಿಜಯೇಂದ್ರ ಅವರು ಆಗ್ರಹ. ವಿಜಯೇಂದ್ರ ಅವರು ಪ್ರತಿ ದಿವಸ ಅವ್ರನ್ನ ವಜಾ ಮಾಡಿರಿ, ಇವರು ವಜಾ ಮಾಡಿರಿ ಅಂತ ಫಸ್ಟ್ ಅವ್ರ ಪಾರ್ಟಿ ಅವ್ರು ಸರಿಯಾಗಿ ಇಟ್ಕೊಳಕ್ಕೆ ಹೇಳಿ. ಯಾರೋ ಅಧಿಕಾರಿ ಅಲ್ಲೆಲ್ಲೋ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಒಬ್ಬ ಸಂಬಂಧಪಟ್ಟಂಥ ಮಂತ್ರಿಯನ್ನೇ ರಾಜೀನಾಮೆ ಕೇಳೋದಂದರೆ ಸಾವಿರಾರು ಜನ ಎಂಪ್ಲಾಯ್ಸ್ ಇರ್ತಾರೆ. ಸೊ ಯಾವ ಕಾರಣಕ್ಕೆ ಅದು ನಿವೃತ್ತಿ ಅಧಿಕಾರಿ ಅದ ಒತ್ತಡ ಇತ್ತು ಅನ್ನೋ ಕಾರಣಕ್ಕೆ ಏನು ಒತ್ತಡ ಬರೆದಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಏನು ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಅದರಲ್ಲಿ ಮಾಹಿತಿ ಇಲ್ಲ. ಹೇರ್ ಕಟ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾರೆ ಸರ್. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧು ಬಂಗಾರಪ್ಪ ಅವರು ಇವೆಲ್ಲ ಏನಂತಾರೆ ಅಂದರೆ ಇದೆಲ್ಲ ಮುಂಚಿಂದನೂ ಅವ್ರವ್ರದ್ದು ವೈಯಕ್ತಿಕ ಇದು. ಸೊ ವೈಯಕ್ತಿಕದಲ್ಲಿ ನಾವು ನೀನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಭಾರತದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೆ. ನಮ್ಗೆ ಬೇಕಾಗಿರ್ತಕ್ಕಂಥ ಯಾರಿಗೂ ಅಸಭ್ಯ ಆಗಿರ್ತಕ್ಕಂಥ ಉಡುಪು ಧರಿಸೋದು. ಸೊ ಭಾರತೀಯ ಸಂಸ್ಕೃತಿ ಪ್ರಕಾರ ಅವರು ಇದ್ದಾರೆ. ಹೇರ್ ಕಟಿಂಗ್ ಮಾಡಿಸ್ಬೇಕು ಅಂತ ಒಂದು ಹೇಳಿದ್ದಾರೆ. ಇವರು ಕೂಡ ವಿಜಯೇಂದ್ರ ಅವರೇ ಹೇರ್ ಕಟಿಂಗ್ ಮಾಡಿಸ್ಲಿ ಅಂತ ಸವಾಲು. ಅದು ಅವರಿಬ್ಬರೇ ಮಾತಾಡ್ಕೋಬೇಕು ಅದನ್ನು. ಈಗ ಅಬ್ದುಲ್ ಕಲಾಂ ಅವ್ರು ಹೆಂಗಿದ್ರು, ಈ ದೇಶದ ರಾಷ್ಟ್ರಪತಿ ಆಗಿದ್ದವರು, ಸೈಂಟಿಸ್ಟ್, ಈ ದೇಶದ ನಮ್ಮ ಭಾರತ ರತ್ನ ಅವರು. ಸೊ ಅದು ಅವರ ವೈಯಕ್ತಿಕ. ಅದು ಇದ್ರ ಬಗ್ಗೆ ಇಲ್ಲ ಈಗ ಅದು ಸರಿಪಡಿಸಿದ್ದಾರೆ. ಅವಲೇ ಅದು ಕಳೆದ ವಾರ ಪ್ರಾಬ್ಲಮ್ ಇತ್ತು, ಮೊನ್ನೆ ತಾನೇ ಎಲ್ಲ ಸರಿ ಮಾಡಿದ್ದಾರೆ. ಸರ್, ಈಗ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡೋದು ಬಿಜೆಪಿಯ ಹಿಡನ್ ಅಜೆಂಡಾ, ನಾವು ಅದಕ್ಕೆ ವಿರೋಧಿಲ್ಲ ಅಂತಕ್ಕಂಥ ಮಾತು ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಭಾರತ ಹಿಂದೂಸ್ತಾನ್ ಅಂತ ಎಷ್ಟು ವರ್ಷದಿಂದ ಕರಿತಾ ಇದ್ದೀವಿ ನಾವು. ಸಣ್ಣ ಹುಡುಗರಿಂದ ಭಾರತಕ್ಕೆ ಇಂಡಿಯಾ ಅಂತ ಕರಿತೀವಿ, ಭಾರತ ಅಂತ ಕರಿತೀವಿ, ಹಿಂದೂಸ್ತಾನ್ ಅಂತ ಕರಿತೀವಿ. ಇದೇನು ಹೊಸ ವಿಚಾರನಾ? ಅವರು ಅಭಿವೃದ್ಧಿ ಮಾತಾಡೋದು ಬಿಟ್ಟು ಯಾವುದೋ ಒಂದು ಎಮೋಷ್ನಲ್ಲ ಇಟ್ಕೊಂಡು ಮಾತಾಡಿದ್ರೆ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಈ ದೇಶದ ಬಡವರಿಗೆ, ರೈತರಿಗೆ, ನಿರುದ್ಯೋಗಕ್ಕೆ ಏನು ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ. ಬರೀ ಹಿಂದುತ್ವ, ರಾಮ ಮಂದಿರ ಅಂದ್ಕೊಂಡು ಹೋಗ್ಬಿಟ್ರೆ ಹೊಟ್ಟೆ ತುಂಬಬೇಕಲ್ಲ, ಬಡವ್ರದ್ದು ಕೆಲಸ ಸಿಗಬೇಕಲ್ಲ, ನಿರುದ್ಯೋಗಿಗಳಿಗೆ ಇದ್ರ ಕಡೆ ಗಮನ ಕೊಡಬೇಕು ಅವರು. ಹಿಂದೂ ರಾಷ್ಟ್ರ ಮಾಡೋದು ಅವ್ರ ಹಿಡನ್ ಅಜೆಂಡಾ. ಅದಕ್ಕೆ ನಾವು ಹಿಂದೂ ರಾಷ್ಟ್ರ ಮಹಾತ್ಮ ಗಾಂಧೀಜಿ ಇದ್ದೇವರೇ ಹಿಂದೂಸ್ತಾನ್ ಅಂತ ಕರಿತಾ ಇದ್ದೀವಿ ನಾವು. ಸೆಕ್ಯುಲರ್ ಕಂಟ್ರಿ ಇದು ಭಾರತ ಅಂತ. ಸೆಕ್ಯುಲರ್ ಕಂಟ್ರಿನೂ ಕೂಡ ಹಿಂದೂಸ್ತಾನ್ ಅಂತ ಕರಿತೇವೋ ಇಲ್ಲೋ ನಾವು, ನೀವು ಕರಿತೇವೆ, ಮುಂಚೆನೇ ಕರಿತೀವಲ್ಲ. ಅದರಲ್ಲಿ ಹಿಂದೂ ರಾಷ್ಟ್ರ ಮಾಡಿಸೋದೇನಿದೆ? ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಸಹ ಅವರು ಒಂದು ರೀತಿ ಹಿಂದೂ ಟೈಪೇ 106 ವರ್ಷದಿಂದ ಇಲ್ಲಿ ಬಾಳಿ ಬದುಕಿದ್ದಾರೆ. ಇದರಲ್ಲೇನಿದೆ? ಜಾತಿ ತಂದಿಡೋದು ಅಂತಕ್ಕಂಥದ್ದು ಭಾರತ ದೇಶ ಸಹಿಸೋದಿಲ್ಲ, ಸಂವಿಧಾನ ಸಹಿಸೋದಿಲ್ಲ. ಪಾಪ ಅವ್ರಿಗೆ ಅಧಿಕಾರ ಕಳ್ಕೊಂಡಿದ್ರೆ ಏನೇನೋ ಮಾತಾಡ್ತಾರೆ. ಯಾಕೆ ಉತ್ತರ ಕೊಡಬೇಕು? ಫಸ್ಟ್ ಅವ್ರೀಗ ಪಾರ್ಲಿಮೆಂಟ್ ಚುನಾವಣೆ ಏನಾಗುತ್ತೆ ನೋಡಲಿ, ಆಮೇಲೆ ಮಾತಾಡಲಿ. ಏನಾಗುತ್ತೆ ಸರ್ ಪಾರ್ಲಿಮೆಂಟ್ ಚುನಾವಣೆ? ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು, ಅಧ್ಯಕ್ಷರು 15ರಿಂದ 20 ಸೀಟ್ ನಾವು ಗೆಲ್ತೀವಿ ಅಂತ. 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ. SIT ಮುಂದೆ ಹಾಜರಾಗ್ತೀವಿ ಅಂತ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಈ ಕುರಿತಂತೆ ಆಗಲೇ ಸಂಬಂಧಪಟ್ಟ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ. ಸರ್, ಈಗ ಈ ಚುನಾವಣೆ ರಿಸಲ್ಟ್ ಬಳಿಕ ಬಿಜೆಪಿ JDSನ 30ಕ್ಕೂ ಹೆಚ್ಚು ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ನೀವು ಹೇಳಿದ್ರಿ. ನಾನು ಹೇಳಿದ್ದೆ ನಾವು ಸರ್ಕಾರ ಅಭದ್ರ ಆಗುತ್ತೆ ಅಂತ ಹೇಳಿದ್ರಿ, ಅವರು ನಮ್ಮಲ್ಲಿ ಟಚ್ಚಲ್ಲಿದ್ದಾರಪ್ಪ ಅಂತ ಹೇಳಿದ್ದೆ. ಅದಕ್ಕೆ CT ರವಿ ಅವರು ಹೇಳಿದರೆ ಅವರ ಪ್ರಯತ್ನ ಮಾಡಲಿ, ನಾವು ಹೋಲ್ಸೇಲ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ಹೋಲ್ಸೇಲ್ ಚೇಂಜ್ ಮಾಡೋದು ಹೋಯ್ತು 18ರಲ್ಲಿ, 18-19ರಲ್ಲಿ ಅವ್ರು ಯಶಸ್ವಿ ಆದರು. ಈಗ ಯಾರ್ಯಾರು ಪಕ್ಷಕ್ಕೆ ದ್ರೋಹ ಮಾಡೋಗಿದ್ರು ಅವ್ರಿಗೆಲ್ಲರಿಗೂ ಜನ ಪಾಠ ಕಲಿಸಿದ್ದಾರೆ. ಅದರಿಂದ ಅದು ಆ ರೀತಿ ಆಗ್ತಕ್ಕಂಥದ್ದು 100ಕ್ಕೆ 100ರಷ್ಟು
ಸಾಧ್ಯ ಇಲ್ಲದ ಮಾತು. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.